ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ವರ್ಗಾವಣೆ ಕೇಸ್. ಎಸ್ಐಟಿ ಅಧಿಕಾರಿಗಳಿಂದ 45 ಕೋಟಿ ರೂಪಾಯಿ ಸೀಸ್ ಆಗಿದೆ. ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಸಹಕಾರಿ ಬ್ಯಾಂಕ್ನಲ್ಲಿ ಇದ್ದಂತಹ ಹಣವನ್ನ ಸೀಸ್ ಮಾಡಿದ್ದಾರೆ. ಬಂಧಿತ ಸತ್ಯನಾರಾಯಣ್ ಒಡೆತನದ ಫೈನಾನ್ಸ್ ಸಹಕಾರಿ ಬ್ಯಾಂಕ್. ಇದೇ ಬ್ಯಾಂಕ್ ಖಾತೆಗೆ 94.73 ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ. 18 ನಕಲಿ ಖಾತೆಗಳಿಗೆ 94 ಕೋಟಿ 73 ಲಕ್ಷ ಹಣ ವರ್ಗಾವಣೆಯಾಗಿದೆ. ಈ ಹಣದ ಪೈಕಿ ಬಹುಪಾಲು ಹಣವನ್ನ ಡ್ರಾ ಮಾಡಲಾಗಿದೆ. ಉಳಿದ ಹಣ ಎಲ್ಲಿ ಹೋಗಿದೆ ಅನ್ನೋದರ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಈ ಪ್ರಕರಣದಲ್ಲಿ ಇದುವರೆಗೆ 5ರನ್ನ ಎಸ್ಐಟಿ ಬಂಧಿಸಿದೆ. ಹೈದರಾಬಾದ್ ಫೈನಾನ್ಸ್ ನಲ್ಲಿದ್ದಂತಹ ಹಣವನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. 94 ಕೋಟಿ 73 ಲಕ್ಷ 18 ನಕಲಿ ಖಾತೆಗಳಿಗೆ ವರ್ಗಾವಣೆಯಾದಂತಹ ಹಣ. ಬಹುಪಾಲು ಹಣವನ್ನ ಡ್ರಾ ಮಾಡಲಾಗಿದೆ. ಉಳಿದ ಹಣ ಎಲ್ಲಿಗೆ ಹೋಗಿದೆ ಅನ್ನೋದರ ಬಗ್ಗೆ ಎಸ್ಐಟಿ ತನಿಖೆಯನ್ನ ತೀವ್ರಗೊಳಿಸಿದೆ. 5ರನ್ನ ಬಂಧಿಸಲಾಗಿದೆ ಇದೇ ಪ್ರಕರಣದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೋಟಿ ಅವ್ಯವಹಾರ ನಡೆದಂತಹ ಪ್ರಕರಣ, ಇದರಲ್ಲಿ ಡ್ರಾ ಆದಂತಹ ಹಣ ಒಂದು ಕಡೆ ಆದ್ರೆ ಉಳಿದಂತಹ ಹಣ ಎಲ್ಲಿಗೆ ಹೋಯ್ತು ಅನ್ನೋದರ ಬಗ್ಗೆಯೂ ಕೂಡ ತನಿಖೆ ಜೋರಾಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ಗಳೀಗ ಸಿಗ್ತಾ ಇದೆ? ಖಂಡಿತ ಶ್ವೇತಾ, ಮಹರ್ಷಿ ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಅವ್ಯವಹಾರ ಪ್ರಕರಣ ಈಗ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಚಂದ್ರಶೇಖರ್ ಆತ್ಮಹತ್ಯೆ ನಂತರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸಚಿವ ನಾಗೇಂದ್ರ ಕೂಡ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಈ ನಡುವೆ ತನಿಖೆ ಕೈಗೊಂಡಿರ್ತಕ್ಕಂಥ SIT ತಂಡ 45 ಕೋಟಿ ಹಣವನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನಂದರೆ ನೆಕ್ಕುಂಟಿ ನಾಗರಾಜ್ ಏನಿದ್ದಾನೆ ಆತನ ಆಪ್ತ ಆಗಿರ್ತಕ್ಕಂಥ ಆತನ ಸಂಬಂಧಿ ಕೂಡ ಹೌದು ಅಂತ ಹೇಳಲಾಗ್ತಾ ಇದೆ. ಸತ್ಯನಾರಾಯಣ್ ಏನಿದ್ದಾನೆ ಆತ ಒಂದು ಹೈದರಾಬಾದ್ನಲ್ಲಿ ಒಂದು ಫಸ್ಟ್ ಸಹಕಾರಿ ಬ್ಯಾಂಕನ್ನು ಹೊಂದಿರತಕ್ಕಂಥದ್ದು. ಆ ಬ್ಯಾಂಕ್ಗೆ 45 ಕೋಟಿ ಹಣ ಹೋಗಿದ್ದು ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ 18 ನಕಲಿ ಅಕೌಂಟ್ಗಳನ್ನು ಮಾಡಿ ಹಣವನ್ನು 94 ಕೋಟಿ 73 ಲಕ್ಷ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಆ ಸಂಬಂಧ SIT ತನಿಖೆ ನಡೆಸ್ತಾ ಇದ್ದಂಥ SIT ಯೂನಿಯನ್ ಬ್ಯಾಂಕಿಂದ ಸಹ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿರುತ್ತೆ. ಯಾವ್ಯಾವ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ 94 ಕೋಟಿ ಅನ್ನೋದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುತ್ತೆ. ನಂತರ ಫಸ್ಟ್ ಫೈನಾನ್ಸ್ ಸಹಕಾರಿ ಬ್ಯಾಂಕ್ ಏನಿದೆ ಹೈದರಾಬಾದ್ನಲ್ಲಿರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗುತ್ತೆ. ಆ ಅಕೌಂಟ್ನಲ್ಲಿದ್ದಂಥ 45 ಕೋಟಿ ಹಣವನ್ನು ಈಗ SIT ಫ್ರೀಸ್ ಮಾಡಿರ್ತಕ್ಕಂಥದ್ದು, ಸೀಸ್ ಮಾಡಿರ್ತಕ್ಕಂಥದ್ದು. ಉಳಿದಂತೆ ಹಣವನ್ನು ಉಳಿದ ಹಣ ಸುಮಾರು 50 ಕೋಟಿ ಹಣವನ್ನು ಡ್ರಾ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ 5 ಮಂದಿಯನ್ನು ಬಂಧಿಸಲಾಗಿದೆ. ಪದ್ಮನಾಭು, ಪರಶುರಾಮು, ಸತ್ಯನಾರಾಯಣ, ನೆಕ್ಕುಂಟಿ ನಾಗರಾಜು ಮತ್ತು ಆತನ ಬಾಮೈದ ಆಗಿರ್ತಕ್ಕಂಥ ನಾಗೇಶ್ವರ ರಾವನ್ನ ಎಲ್ಲರನ್ನ ಸಹ ಬಂಧಿಸಿರ್ತಕ್ಕಂಥದ್ದು. ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ನಿನ್ನೆ ಕೂಡ ದಾವಣಗೆರೆಗೆ ತೆರಳಿ ಪರಶುರಾಮ ಅವರ ಮನೆಯನ್ನು ಸರ್ಚ್ ಮಾಡಿರ್ತಕ್ಕಂಥದ್ದು SIT ತಂಡ. ಈ ನಡುವೆ ಈ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಸಹ ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಇರೋದ್ರಿಂದ ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವರನ್ನು ವಶಕ್ಕೆ ಪಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಸಚಿವ ನಾಗೇಂದ್ರ ಆಪ್ತ ಆಗಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜ್ ಏನಿದ್ದಾನೆ ಈತ ಸಹ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥದ್ದು. ಸಚಿವರ ಸೂಚನೆ ಮೇರೆಗೆ ಸಹ ನಿಗಮದ ಬ್ಯಾಂಕ್ MG ರೋಡ್ ಬ್ಯಾಂಕ್ಗೆ ತೆರಳಿರ್ತಕ್ಕಂಥದ್ದು. ನಿಗಮದ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ಸಚಿವರ ಕಡೆಯಿಂದ ಫೋನ್ ಮಾಡಿಸಿ ಅಲ್ಲಿ ಒತ್ತಡ ಹಾಕಿ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಕಾರ್ಯದಲ್ಲಿ ನೆಕ್ಕುಂಟಿ ನಾಗರಾಜ್ ಅವರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ಈತ ಕೂಡ ಸಚಿವ ನಾಗೇಂದ್ರಗೆ ಆಪ್ತ ಆಗಿದ್ದಾನೆ, ಆಪ್ತ ಸಹಾಯಕ ಆಗಿದ್ದ. ಹೀಗಾಗಿ ಈತನೇ ಸಹ ಸಾಕಷ್ಟು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ SIT ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಎಲ್ಲರನ್ನ ಸಹ ಮತ್ತಷ್ಟು ಕಸ್ಟಡಿ ಅವಶ್ಯಕತೆ ಇದೆ. ಹೀಗಾಗಿ ಅವರನ್ನ ಕೋರ್ಟಿಗೆ ಹಾಜರುಪಡಿಸಿ ಮತ್ತಷ್ಟು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆ ಆಗಿದೆ ಅದರ ಅಪ್ಡೇಟ್ಸ್ ಹೊತ್ತು ವಾಪಸ್ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.